ಈ ಒಂದು ಆತ್ಮವನ್ನ ಯೇಸು ಕ್ರಿಸ್ತನ ಕೈಗೆ ಕೊಟ್ಟಿರುವಂತ ಆತ್ಮ. ಎಷ್ಟು ಜನರು, ಹೌ ಮೆನಿ ಆಫ್ ಯು ಸೋಲ್ಡ್ ಔಟ್ ಫಾರ್ ಜೀಸಸ್? ಎಷ್ಟು ಜನರು ಯೇಸು ಕ್ರಿಸ್ತನ ಸೋಲ್ಡ್ ಆಗಿದ್ದೀರಿ? ಸೋಲ್ಡ್ ಔಟ್ ಆಗಿದ್ದೀರಾ? ಏನಂತ ಅರ್ಥ? ಯೇಸು ಕ್ರಿಸ್ತನಿಗೆ ಎಷ್ಟು ಜನರು ನೀವು ಮಾರ್ಕೊಂಡಿದ್ದೀರಾ ಅಂತ ಅರ್ಥ. ಎಷ್ಟು ಜನ ಮಾರ್ಕೊಂಡಿದ್ದೀರಾ? ಆಮೇಲೆ ನಾವು ನನ್ನ ಮನೆಯವರು ಯೇಸು ಕ್ರಿಸ್ತನನ್ನೇ ನಾವು ಏನ್ ಮಾಡ್ತೀವಿ? ಆರಾಧಿಸ್ತೇವೆ. ನಾವು ನನ್ನ ಮನೆಯವರು ಯೇಸು ಕ್ರಿಸ್ತನಿಗೆ ಸೇಲ್ ಆಗಿದ್ದೇವೆ. ವಿ ಆರ್ ನಾಟ್ ಆನ್ ಸೇಲ್, ವಿ ಆರ್ ಸೋಲ್ಡ್ ಔಟ್ ಫಾರ್ ಜೀಸಸ್ ಕ್ರೈಸ್ಟ್. ನಿಮ್ಮನ್ನ ಹಣ, ಲೋಕದ ಅಧಿಕಾರ, ಲೋಕದ ಆಕರ್ಷಣೆ, ಸೌಂದರ್ಯವುಳ್ಳಂತ ವ್ಯಕ್ತಿ, ಹ್ಯಾಂಡ್ಸಮ್ ವ್ಯಕ್ತಿ ನಿಮ್ಮನ್ನ ಕೊಳ್ಳೆ ಹೊಡಲಿಕ್ಕೆ ಸಾಧ್ಯ. ನಿಮ್ಮನ್ನ ನಿಮ್ಮ ಮನಸ್ಸಲ್ಲಿ ಕೆಡಿಸಲಿಕ್ಕೆ ಸಾಧ್ಯ. ಹಾಗಾದ್ರೆ ಒಬ್ಬ ವ್ಯಕ್ತಿ ನಿಮ್ಮನ್ನ ಯೇಸು ಕ್ರಿಸ್ತನ ಸೋಲಿಂದ ಡಿಪಾರ್ಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ, ಅದನ್ನು ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ. ಯಾರು? ಬೆರೆತು ಆದಂತ ನಿಮ್ಮನ್ನ ಆ ಯೇಸು ಕ್ರಿಸ್ತನ ಆತ್ಮದಲ್ಲಿ ಲೀನವಾಗಿರುವಂತ ನಿಮ್ಮ ಆತ್ಮವನ್ನ ಒಬ್ಬ ವ್ಯಕ್ತಿ ಅದನ್ನ ಬಿಡಿಸ್ಲಿಕ್ಕೆ ಸಾಧ್ಯ. ಅವ್ರು ಯಾರು ಅಂತ ಕೇಳಿದ್ರೆ ನಾನು ಹೇಳ್ಬಿಟ್ಟೆ ನಿಮಗೆ. ಯೇಸು ಕ್ರಿಸ್ತನ ಒಂದು ಅದ್ರ ಜೊತೆಗೆ ಬೆರೆತಾಗ ಅದನ್ನು ಯಾರು ಕೂಡ ಬಿಡಿಸಕ್ಕಾಗಲ್ಲ ಅಂತ ಹೇಳಿದ್ರು. ಸೈತನ್ ಕೂಡ ಆಗಲ್ಲ, ಕಷ್ಟಕ್ಕಾಗಲ್ಲ, ಹಿಂಸೆಗಾಗಲ್ಲ, ಇವನ್ ಮರಣಕ್ಕೂ ಕೂಡ ನಿಮ್ಮ ಒಂದು ಆತ್ಮವನ್ನು ಯೇಸು ಕ್ರಿಸ್ತನ ಆತ್ಮ ಬಿಡಿಸಲಿಕ್ಕೆ ಸಾಧ್ಯ. ಈವನ್ ಯುವರ್ ಡೆತ್ ಕ್ಯಾನ್ ನಾಟ್ ಸಪರೇಟ್ ಯು ಫ್ರಮ್ ದ ಸೋಲ್ ಆಫ್ ಜೀಸಸ್ ಕ್ರೈಸ್ಟ್. ನಿಮ್ಮ ಆತ್ಮ ಕೂಡ ನಿಮ್ಮ ಒಂದು ಮರಣ ಸಹ ಯೇಸು ಕ್ರಿಸ್ತನ ಒಂದು ಬಂಧನದಿಂದ ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಬಿಡಿಸಲಿಕ್ಕೆ ಸಾಧ್ಯ? ನೀವು ಯಾವಾಗ ಯೇಸುವನ್ನ ನೀವು ರಿಜೆಕ್ಟ್ ಮಾಡ್ತೀರಾ, ಆಗ ನಿಮ್ಮ ಆತ್ಮದಿಂದ ರಿಜೆಕ್ಟ್ ಆಗಲಿಕ್ಕೆ ದೂರ ನಿಧಾನವಾಗಿ ದೂರ ಆಗಲಿಕ್ಕೆ ಸಾಧ್ಯ. ನೀವೇ ನಿಮ್ಮ ಆತ್ಮವನ್ನ ಆತನ ಕೈಯಿಂದ ಬಿಡಿಸಿಕೊಳ್ಳಿಕ್ಕೆ ಸಾಧ್ಯ. Except you, nobody can depart your soul from the Lord Jesus Christ. ನಿಮ್ಮನ್ನು ಬಿಟ್ಟು, ನಿಮ್ಮನ್ನು ಹೊರತುಪಡಿಸಿ ಯಾರು ಸಹ ಯೇಸು ಕ್ರಿಸ್ತನಿರುವಂತ ಆತ್ಮನಿಂದ ನಿಮ್ಮನ್ನು ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ. ಯೇಸು ಸ್ವಾಮಿ ವಾಗ್ದಾನ ಮಾಡಿಬಿಟ್ಟಿದ್ದಾರೆ, ನಿನಗೆ ಕಷ್ಟ ಬರಲ್ಲ ಅಂತ ಹೇಳಲ್ಲ, ಸಮಸ್ಯೆ ಬರಲ್ಲ ಅಂತ ಹೇಳಲ್ಲ. ಕಷ್ಟ ಬರುತ್ತೆ, ಬಿರುಗಾಳಿ ಬರುತ್ತೆ, ದೊಡ್ಡ ದೊಡ್ಡ ತುಫಾನು ಬರುತ್ತೆ, ನಿನ್ನ ನಂಬಿಕೆ ಫೌಂಡೇಶನ್ ಅಲುಗಾಡಿ ಶೇಕ್ ಆಗುತ್ತೆ. ಚಿಂತೆ ಮಾಡಬೇಡ, ಅವೆಲ್ಲಗಳ ಮಧ್ಯೆ ವಾಗ್ದಾನ ಮಾಡಿ. ನಿನಗೆ ತುಫಾನ್ ಬರಲ್ಲ, ನಿನಗೆ ಹಿಂಸೆ ಬರಲ್ಲ, ಜನರು ನಿನ್ನ ಚುಚ್ಚು ಮಾತಾಡಲ್ಲ, ರೋಜವಾಗಿ ನಿನ್ನ ಕಾರ್ಪೆಟ್ ಮೇಲೆ ನಡೆಸ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಯೇಸು ವಾಗ್ದಾನ ಮಾಡಿಲ್ಲ. ನಿನಗೆ ಕಷ್ಟ ಬರ್ತಂತ ವಾಗ್ದಾನ ಮಾಡಿದ್ರೆ, ಹಿಂಸೆಗಳು ಬರ್ತಂತ ವಾಗ್ದಾನ. ಆದ್ರೆ ಆ ಎಲ್ಲ ಕಷ್ಟಗಳ ಮಧ್ಯದಲ್ಲಿ, ಹಿಂಸೆಗಳ ಮಧ್ಯದಲ್ಲಿ, ರೋಗಗಳ ಮಧ್ಯದಲ್ಲಿ, ರಿಜೆಕ್ಟ್ಗಳ ಮಧ್ಯದಲ್ಲಿ, ಅವಮಾನಗಳ ಮಧ್ಯದಲ್ಲಿ, ಸಾಲದ ಮಧ್ಯದಲ್ಲಿ, ಕಣ್ಣೀರುಗಳ ಮಧ್ಯದಲ್ಲಿ, ಜನರ ವಿರುದ್ಧವಾಗಿ ಮಾತಾಡುವಂತ ಪರಿಸ್ಥಿತಿಗಳ ಮಧ್ಯದಲ್ಲಿ ನಿನ್ನ ಸಂಗಡ ನಾನಿರ್ತೇನೆ ದೇವರು ವಾಗ್ದಾನ ಮಾಡಿದ್ದಾರೆ. ಹಲ್ಲೆಲೂಯಾ. That is the beauty of Jesus Christ. ಅದು ಯೇಸು ಕ್ರಿಸ್ತನಲ್ಲಿ ಇರಬೇಕಾದಂತ ಒಂದು ನಿಜವಾದಂತ ಒಂದು ಸೌಂದರ್ಯ. ಆಮೆನ್. ನಿಮ್ಮನ್ನ ದೇವರ ಬಿಡಿಸಲಿಕ್ಕೆ ಯಾರಿಗೆ ಸಾಧ್ಯ? Yes, please understand this. ನಿಮ್ಮ ಸೈನ್ಯ ಕೂಡ ಬಿಡಿಸ್ಕೊಂಡು ನೀವು ಸ್ಟ್ರಾಂಗ್ ಇದ್ರೆ, ನಿಮ್ಮ ಜೊತೆ ದೇವರ ವ್ಯಕ್ತಿ ಜೊತೆ ಸ್ಟ್ರಾಂಗ್ ಇದ್ರೆ ಎಲ್ಲಿ ಸೈನ್ಯ ಬಿಡಿಸ್ಲಿಕ್ಕೆ ಸಾಧ್ಯ. ಸೊ ಗೋಲಿಯತ್ ಬಂದು ದಾವೀದನಿಗೆ ಚಾಲೆಂಜ್ ಮಾಡಿದ್ರು, ನೀವು ನಿಜವಾಗ್ಲೂ ನಿಮ್ಮಲ್ಲಿ ಯಾರಾದ್ರೂ ಗಂಡಸಿದ್ರೆ ನನ್ನ ಜೊತೆ ಬಂದು ಫೈಟ್ ಮಾಡೋಣ ಅಂತ ಹೇಳಿದ್ರು. ಅವನು ಒಳಗಡೆ ಮಾತಾಡ್ತಾರೆ ಯಾರು? ದೇವರ ಸ್ಪೀಕಿಂಗ್. ಸೈತಾನನೇ ಅವನ ಒಳಗಡೆ ಬಂದು ಮಾತನಾಡ್ತಾನೆ. ನಿಮ್ಮಲ್ಲಿ ಯಾರಾದ್ರೂ ಇದ್ರೆ ನೋಡ್ರಿ, ಸೈತಾನ ಗೊತ್ತಾ, ನೀನು ನಿಜವಾಗ್ಲೂ ದೇವರ ಮಗನಾಗಿದ್ರೆ, ಹೌದಲ್ವಾ? ಯಾರಿಗೆ? ಕ್ರಿಯೇಟರ್ ಆಫ್ ದಿಸ್ ಯೂನಿವರ್ಸ್ ಗೆ ಕೇಳಕತ್ತಾನೆ, ನೀನು ನಿಜವಾಗ್ಲೂ ದೇವರ ಮನುಷ್ಯನಾಗಿ, ನೀನು ನಿಜವಾಗ್ಲೂ ದೇವರ ಮಗನಾಗಿದ್ರೆ ಅಂತ ಆತನಿಗೆ ಕೇಳ್ತಾ ಇದ್ದ. ನೋಡಿ, ಸೈತಾನ್ ಯಾವಾಗಾದ್ರೂ ನಿಮ್ಗೆ ಬರ್ಬೇಕಾದ್ರೆ ಕೇಳಿಸ್ಕೊಂಡು ದಯಮಾಡಿ ಕೇಳಿಸ್ಕೊಡ್ರಿ. ನಿಮ್ಮ ಜೀವನದಲ್ಲಿ ಒಂದು ಪರಿಸ್ಥಿತಿ ಬರುತ್ತೆ, ನೀವು ಬಹಳ ದುಃಖಕ್ಕೊಳಗಾಗಿರ್ತೀರ, ನಿಮ್ಮ ಹೃದಯ ಒಡೆಯಲ್ಪಟ್ಟಿರ್ತದೆ, ಕಣ್ಣೀರಲ್ಲಿ ಇರ್ತೀರ. ನೀವು ನನಗೆ ಯಾರು ಸಹಾಯ ಮಾಡಕ್ಕಿಲ್ಲ, ನನಗೆ ಎಲ್ಲರೂ ಕೂಡ ನನ್ನ ಕೈ ಬಿಟ್ಟಿದ್ದಾರೆ, ನಾನು ಒಬ್ಬಂಟಿಗಳಾಗಿದ್ದೇನೆ ಅಂದುಕೊಳ್ಳುವ ಸಂದರ್ಭದಲ್ಲಿ ನಿಮ್ಮ ಆ ಒಂದು ವಿಶೇಷವಾದ ಗಳಿಗೆಯಲ್ಲಿ ನಿಮ್ಮ ಕಿವಿಯಲ್ಲಿ ಬಂದು ಮಾತಾಡುವಂತ ಶಬ್ದ ಯಾರು ಗೊತ್ತಾ? 100% ಅದು ಸೈತಾನ ಶಬ್ದವಾಗಿರುತ್ತೆ. ನೀವು ನಿಜವಾಗ್ಲೂ ದೇವರ ಮಗನಾಗಿದ್ರೆ, ದೇವರ ಮಗಳಾಗಿದ್ರೆ ಅಂತ ಶಬ್ದ ಬರುತ್ತೆ. ನಿನಗೆ ಯಾಕೆ ಈ ತರ ಆಗಬೇಕು? ದೇವರ ಮಗಳಾಗಿದ್ರೆ ಯಾಕೆ ಕಷ್ಟ ಬರಬೇಕು? ದೇವರ ಮಗಳಾಗಿದ್ರೆ ಯಾಕೆ ಸಾಲ ಬರಬೇಕು? ದೇವರ ಮಗಳಾಗಿದ್ರೆ ಯಾಕೆ ನಿನ್ ದೇವ್ರ ಪ್ರಾರ್ಥನೆ ಕೇಳ್ತಾ ಇಲ್ಲ? ದೇವರ ಮಗಳಾಗಿದ್ರೆ ಯಾಕೆ ನಿನ್ ರೋಗ ವಾಸಿ ಆಗಬಾರ್ದು? ದೇವರ ಮಗಳಾಗಿದ್ರೆ ಯಾಕೆ ಸತ್ತರಿಗೆ ಜೀವ ಬರಬಾರ್ದು? ನೋಡಿ, ಬೇರೆ ಜನರು ಕೂಡ ಹೆಂಗ್ ಗೊತ್ತಾ, ನೀನ್ ದೇವ್ರ ನಂಬಿದ್ಯಲ್ಲವ, ಚರ್ಚಿಗೆ ಹೋಗ್ತೀಯಲ್ಲವ, ನಿನಗೆ ಯಾಕೆ ಹಿಂಗಾಗ್ಬೇಕವ? ಜನ ಕೇಳ್ತಾರೆ ಇವರು.
ಆ ಪ್ರಶ್ನೆ ಏನು ಗೊತ್ತಾ? ಇಟ್ ಇಸ್ ಆಲ್ವೇಸ್ ಕಮ್ ವಿತ್ ಯುವರ್ ಐಡೆಂಟಿಫಿಕೇಶನ್. ನಿಮ್ಮ ಗುರುತಿಸಿಕೊಳ್ಳುವಿಕೆ ಅಂತ ಆ ಪ್ರಶ್ನೆ ಬರುತ್ತೆ ಯಾವಾಗ. ನೀನು ಎಷ್ಟು ನಂಬಿದೆಯಲ್ವಾ? ನೀನು ಚರ್ಚಿಗೆ ಹೋಗ್ತಾ ಇದೆಯಲ್ವಾ? ಆದ್ರೆ ನಿನಗೆ ಯಾಕೆ ರೋಗ ಬರುತ್ತಮ್ಮ? ನೀನು ದೇವ್ರ ನಂಬಿದೆಯಲ್ವಾ? ಯಾಕೆ ಕಷ್ಟಮ್ಮ ನಿನಗೆ? ಯಾಕಮ್ಮ ಸಾಲ ಜೀವನ ಮಾಡ್ತಾ ಇದೀಯಾ? ಯಾಕೆ ಇನ್ನು ಕೂಡ ಕೃಷ್ಣ ಮನೆಯಲ್ಲಿ ವಾಸ ಮಾಡ್ತಾ ಇದೀಯಾ? ಯಾಕೆ ಜನರು ನಿನಗೆ ವಿರುದ್ಧವಾಗಿ ಮಾತಾಡ್ತಿದ್ದಾರೆ? ಯಾವಾಗಲೂ ಕೂಡ ಹಿಂಗೆ ಬರುತ್ತೆ ಪ್ರಶ್ನೆ. ಅದು ಯಾವಾಗ ಈ ಪ್ರಶ್ನೆ ಬರುತ್ತೆ ಅಂತ ದಯಮಾಡಿ ಕೇಳಿಸ್ಕೊಳ್ರಿ. ಅದು ಮನುಷ್ಯನಾಗಿರ್ಲಿ, ಯಾರಾದ್ರೂ ಆಗಿರ್ಲಿ, ಆ ವ್ಯಕ್ತಿಯ ಮೂಲಕ ಬಂದು ಸಾಕ್ಷಾತ್ ಸೈತಾನನ ಮಾತಾಡ್ತಾರೆ ಅಂದ್ರೆ ಅರ್ಥ. ಬಿಕಾಸ್ ದ ಡೆವಿಲ್ ಇಸ್ ಆಲ್ವೇಸ್ ಕಮ್ ವಿತ್ ಯುವರ್ ಐಡೆಂಟಿಫಿಕೇಶನ್. ನೀವು ಯಾರಲ್ಲಿ ಕ್ರಿಸ್ತನಲ್ಲಿ ಏನಾಗಿದೆ ಅಲ್ವಾ, ನಿಮ್ಮ ಗುರುತಿಸಿಕೊಳ್ಳಿಕ್ಕೆ ಕ್ರಿಸ್ತನಲ್ಲಿ ಏನಾಗಿದೆ ಅಲ್ವಾ, ಆ ಗುರುತಿಸಿಕೊಳ್ಳಿಕ್ಕೆ ನಾನು ಬರ್ತೀನಿ ನಿಮ್ಮ ಜೊತೆ ಬಂದು ಪ್ರಶ್ನೆ ಮಾಡಲಿಕ್ಕೆ. ಯೇಸು ಕ್ರಿಸ್ತನ ಪ್ರಶ್ನೆ ಮಾಡಿದ ಯಾವುದೇ ನೀನು ದೇವರ ಮಗನಾಗಿದ್ರೆ ಈ ಕಲ್ಲನ್ನು ರೊಟ್ಟಿ ಮಾಡು. ನೀನು ದೇವರ ಮಗನಾಗಿದ್ರೆ ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ದೇವರ ಮಗನಾಗಿದ್ರೆ ನಾನು ಫೈಟ್ ಮಾಡು. ಪ್ರವಾದಿ ಎಲಿಯನೇ ಚಾಲೆಂಜ್ ಮಾಡ್ತಾನೆ, ನಿಮ್ಮ ದೇವರು ನಿಜವಾಗ್ಲೂ ಜೀವಂತವಾಗಿದ್ರೆ, ನೀವು ನಂಬಿರಂತ ದೇವರು ನಿಮ್ಮ ಪ್ರಾರ್ಥನೆ ಕೇಳ್ತಾ ಇದ್ರೆ, ನೀವೆಲ್ಲರೂ ಏನ್ ಮಾಡಿ ಇವಾಗ ನಿಮ್ಮ ಬಾಳ ದೇವರಿಗೆ ಒಂದು ಮಾಡ್ಕೊಳ್ಳುತ್ತೆ ಇಷ್ಟ. ನಿಮ್ಮ ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ಪರಲೋಕದಿಂದ ಬೆಂಕಿಯನ್ನು ಬಂದು ಸುರಿಸಲು ನಾಶ ಮಾಡುತ್ತೆ. ಒಂದು ವೇಳೆ ನಿಮ್ಮ ದೇವರು ಏನಾದರೂ ಬಂದು ನಿಮಗೆ ಸಹಾಯ ಮಾಡಿಲ್ಲ ಅಂದ್ರೆ ನೀವು ನನ್ನ ದೇವರಿಗೆ ಅಡ್ಡಿಕೊಳ್ಳಬೇಕೆಂಬುದಾಗಿ ದೇವರು, ನೀವು ನಂಬಿರುವಂತ ದೇವರು ಸರ್ವಶಕ್ತನಾಗಿದ್ದರೆ, ಯಾವ ಜೆಜಬೇಲ್ ಸ್ತ್ರೀಗೆ ನೋಡಿ ಒಂದು ಆಫ್ಟರ್ ಒಂದು ಹೆಣ್ಣು ಮಗಳಿಗೆ ನೋಡಿ ಭಯಪಟ್ಟುಕೊಂಡು ಓಡಿ ಹೋದಂತ ಅದೇ ಎಲಿಯ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ಈಗ ಇರುವಂತ ನಾನು ಎಲ್ಲ ಪ್ರವಾದಿಗಳು ಬನ್ರಿ, ನನ್ನ ಜೊತೆಗೆ ಹೋಗಿ ಮಾತನಾಡ್ರಿ, ಎಲ್ಲ ನಿಮ್ಮ ಬಾಳದೇವರನ್ನು ಕರೀರಿ, ಬಾಳದೇವರು ಬಂದು ಬೆಂಕಿ ನಿಲ್ಲಿಸಿದೆ ಎಂಬುದಾಗಿ ಪ್ರಶ್ನೆ. ಹಾಗಾದ್ರೆ ಯಾವ ಜೆಜಬೇಲ್ ಸ್ತ್ರೀಯನ್ನ ನೋಡಿ ಓಡಿ ಹೋದಂತ ಎಲಿಯಲ್ಲಿ ಇಂಥ ಒಂದು ಸ್ಪೆಷಲ್ ಪವರ್ ಎಲ್ಲಿಂದ ಬಂತು? ಇಂಥ ಶಕ್ತಿ ಎಲ್ಲಿಂದ ಬಂತು? ಇಂಥ ಅಭಿಷೇಕ ಎಲ್ಲಿಂದ ಬಂತು? ಇಂಥ ಅದ್ಭುತಗಳ ಮಹತ್ ಕಾರ್ಯ ಮಾಡುವಂತ ಶಕ್ತಿ ಎಲ್ಲಿಂದ ಬಂತ ನೋಡುವಾಗ ಅವನು ದೇವರ ಸಮ್ಮುಖದಲ್ಲಿ, ಇಟ್ ವಾಸ್ ಅ ಟೈಮ್ ಇನ್ ದ ಲೈಫ್ ಆಫ್ ಎಲೀಜಾ, he has a hiding place before God. ಅಂದ್ರೆ ದೇವರ ಸಮ್ಮುಖದಲ್ಲಿ ಆತ ದೇವರ ಬಚ್ಚಿಟ್ಟುಕೊಳ್ಳುವಂತ ವರ್ಷಗಳು ಅವನ ಜೀವಿತವನ್ನ ಆತನ ಬಲಿಷ್ಠರನ್ನಾಗಿ ಮಾಡಿದ್ರು. ಹೈಡಿಂಗ್ ಪ್ಲೇಸ್ ಅಂತಂದ್ರೆ ನಿಮ್ಮನ್ನ ಶತ್ರುಗಳಿಂದ ಓಡಿ ಅಡಗಿಸಿಕೊಳ್ಳುವಂಥದ್ದು ಅಷ್ಟೇ ಅಲ್ಲ, ನಿಮ್ಮನ್ನ ದೇವರ ಸಮ್ಮುಖದಲ್ಲಿ, ಆತನ ಪ್ರೆಸೆನ್ಸ್ ಅಲ್ಲಿ, ಆತನ ಸಮ್ಮುಖದಲ್ಲಿ ಅಡಗಿಸಿಕೊಳ್ಳುವಂತೆ ಮಾಡುವಂಥದ್ದೇ ಹೈಡಿಂಗ್ ಪ್ಲೇಸ್. ಆಮೇಲೆ ಶತ್ರು ನೋಡಿ ಓಡಿ ಹೋಗೋದಲ್ಲ, ನಿಮಗೆ ಬರುವಂತ ಹಿಂಸೆಗಳನ್ನು ನೋಡಿ ಓಡೋಗೋದಲ್ಲ, ಬರುವಂತ ಕಷ್ಟಗಳನ್ನು ನೋಡಿ ಓಡೋಗೋದಲ್ಲ. ನಿಮ್ಮ ಕಷ್ಟಗಳ ಮಧ್ಯದಲ್ಲಿ, ಹಿಂಸೆಗಳ ಮಧ್ಯದಲ್ಲಿ ಏನ್ ಮಾಡ್ಬೇಕಂತಂದ್ರೆ, ನೀವು ದೇವರ ಸಮ್ಮುಖದಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಹೋಗಿ ನಿಮ್ಮನ್ನು ಅಡಗಿಸಿಕೊಳ್ಬೇಕು. ಯಾವಾಗ ದೇವರ ಶಕ್ತಿ ನಿಮ್ಮ ಮೇಲೆ ಬರ್ತದ, ದೇವರ ಅಭಿಷೇಕ ನಿಮ್ಮ ಮೇಲೆ ಬರ್ತದ, ಆಗ ನಿಮ್ಮನ್ನು ಯಾರು ಸಹ ಏನ್ ಮಾಡಕ್ಕೆ ಸಾಧ್ಯ ಇಲ್ಲ, ನಿಮ್ಮನ್ನು ಅಲುಗಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಸೊ ಎಲಿಯನು ದೇವರ ಸಮ್ಮುಖದಲ್ಲಿ ತನ್ನ ಅಡಗಿಸಿಕೊಂಡಾಗ, ಅವನ ದೇವರ ಅಭಿಷೇಕ ಬಂದಾಗ, ಅವನ ದೇವರ ಮಹಿಮೆ ಬಂದಾಗ, ಅವನಿಗಿರುವಂತ ವೈದಿಕರ ವಿರುದ್ಧವಾಗಿ ಮಾತಾಡ್ತಾರೆ. ಬಹಳ ದೇವರು ಪ್ರೇಯರ್ ಮಾಡ್ತಾರೆ ಏನ್ ಹೇಳ್ತಾನೆ, ನಿಮ್ಮ ಅಪ್ಪಾಸೆ ಮಾಡ್ತಾರೆ, ನಿಮ್ಮ ದೇವ್ರು ಏನಾದ್ರು ಮಲಗಿರ್ಬೋದು ಅನ್ಸುತ್ತೆ, ಸ್ವಲ್ಪ ಜೋರ ಕೂತ್ಕೊಳ್ರಿ, ಅಪ್ಪ ನಿಮಗೆ ಸಹಾಯ ಮಾಡ್ತಾರೆ. ನೋಡ್ರಿ ಎಷ್ಟು ಕಾನ್ಫಿಡೆನ್ಸ್ ಅಂತಂದ್ರೆ ಎಲಿಯನ್ಗೆ ಅವ್ರು ನಂಬಿರೋದ್ರ ದೇವರು ಯಾರೆಂದಾಗಿ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಆಮೇಲೆ ಕೆಲ್ಸ್ಕೊಳ್ರಿ, ನಿಮ್ಮ ಜೀವನದಲ್ಲಿ ಕೂಡ ಕೆಲವು ವ್ಯಕ್ತಿಗಳು ಬಂದು ನಿಮ್ಮ ನಂಬಿಕೆಯನ್ನು ಪರೀಕ್ಷೆ ಮಾಡಿ ಕೆಲವು ವ್ಯಕ್ತಿಗಳು ಬಂದ, ನೀವು ನಂಬಿರೋದ ದೇವರ ಬಗ್ಗೆ ನಿಮಗೆ ಖಚಿತವಾದಂಥ ಮಾಹಿತಿ ಇರಬೇಕು, ಸ್ಪಷ್ಟವಾದಂಥ ಒಂದು ಧೈರ್ಯ ಇರಬೇಕು. ನನ್ನ ದೇವರು ನನ್ನ ಕೈ ಬಿಡುವ ದೇವರಲ್ಲ, ನನ್ನ ಪರಿಸ್ಥಿತಿ ಏನಾಗಿದ್ರೂ ಪರವಾಗಿಲ್ಲ, ನನಗೆ ವಿರುದ್ಧವಾಗಿದ್ರೂ ಕೂಡ ಪರವಾಗಿಲ್ಲ, ನನ್ನ ಸಂಗಡ ನನ್ನ ದೇವರಿದ್ದಾನೆ, ನನ್ನ ಸಂಗಡ ನನ್ನ ದೇವರು ಬರ್ತಾನೆ. ಆತನ ವಾಗ್ದಾನಗಳು ಅದು ಶಾಶ್ವತವಾದದ್ದು, ಆತನ ಮಾಡುವಂತ ಒಂದೊಂದು ಮಾತುಗಳು ಅದು ಶಾಶ್ವತವಾದದ್ದು. ನನ್ನ ಮರಣ ಬೇಕಾದ್ರೂ ನನ್ನ ಬಂದರೂ ಪರವಾಗಿಲ್ಲ, ನನ್ನ ದೇವರು ಅಲ್ಲಿಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ಯಾವಾಗ ನಿಶ್ಚಯ ಮಾಡಿಕೊಳ್ಬೇಕು. ಆಮೇಲೆ